ಪ್ರೀತಿಸಿ ಮದುವೆಯಾದ ನವ ವಿವಾಹಿತೆ ಆತ್ಮಹತ್ಯೆ. ಸಿಟಿ ವ್ಯಾಮೋಹಕ್ಕೆ ಬಿದ್ದ ಯುವತಿ ನೇಣಿಗೆ ಶರಣು. ಪ್ರೀತಿಸಿ ಮದುವೆಯಾಗಿದ್ದ ನವ ವಿವಾಹಿತೆಯೋರ್ವಳು ಮದುವೆಯಾಗಿ 2 ತಿಂಗಳಿಗೆ ನೇಣಿನ ಕುಣಿಕೆಗೆ ಕೊರಳೊಡ್ಡಿರೋ ದಾರುಣ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಹೊಸ ಜೀವನ ಕಟ್ಕೊಳ್ಬೇಕು ಅಂತ ಹೊರಟಿದ್ದವಳು ಏಕಾಏಕಿ ಸಾವಿಗೆ ಶರಣಾಗಿದ್ದು ಇಡೀ ಕುಟುಂಬಕ್ಕೆ ಆಘಾತ ಎದುರಾಗಿದೆ. ತನ್ನ ಸಹೋದರಿಯರು ಬೆಂಗಳೂರು, ಮುಂಬೈನಂತಹ ನಗರದಲ್ಲಿ ವಾಸಿಸ್ತಾ ಇದ್ದು ತಾನು ಮಾತ್ರ ಹಳ್ಳಿಯಲ್ಲಿದ್ದೇನೆ ಎಂದು ಮನನೊಂದು 2 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ನವ ವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿರುವ ಆಘಾತಕಾರಿ ಘಟನೆ ಕಲಬುರಗಿ ನಗರದ ಆಜಾದ್ಪುರ ಬಡಾವಣೆಯಲ್ಲಿ ನಡೆದಿದೆ. ಅನಸೂಯ ಮೃತ ಯುವತಿಯಾಗಿದ್ದು ಮನೆಯಲ್ಲಿಯೇ ನೇಣು ಬಿಗಿದು ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ. ಮನೆ ಮಗಳ ಹುಚ್ಚು ನಿರ್ಧಾರಕ್ಕೆ ಕುಟುಂಬಸ್ಥರು ಆಘಾತಕ್ಕೆ ಒಳಗಾಗಿದ್ದಾರೆ. ಅತ್ತೆ ಮಗ ಅವಿನಾಶ್ನನ್ನ ಪ್ರೀತಿಸ್ತಾ ಇದ್ದು ಕೇವಲ 2 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ಲು. ಮದುವೆಯ ಹೊಸ ಜೀವನ ಚೆನ್ನಾಗೇ ಇತ್ತು. ಮೃತ ಅನಸೂಯಾಗೆ 3 ಸಹೋದರಿಯರಿದ್ದು ಎಲ್ಲರೂ ಮದುವೆಯಾಗಿ ಸಿಟಿಯಲ್ಲಿ ನೆಲೆಸಿದ್ರು. ಆದ್ರೆ ತಾನು ಮಾತ್ರ ಮದುವೆಯಾಗಿ ಹಳ್ಳಿಯಲ್ಲಿದ್ದೇನೆ ಎಂಬ ಗಿಲ್ಟ್ ಫೀಲ್ ಬಂದಿದೆ. ಹೀಗಾಗಿ ಮಾನಸಿಕವಾಗಿ ನೊಂದಿದ್ದ ಈಕೆ ತವರಿಗೆ ಹೋದಾಗ್ಲೂ ವಿಚಾರವನ್ನ 1-2 ಬಾರಿ ಹೇಳಿದ್ಲು. ಆಗ ಆಕೆಗೆ ಪೋಷಕರು ಬುದ್ಧಿ ಮಾತನ್ನ ಕೂಡ ಹೇಳಿದ್ರು. ಆದ್ರೂ ಇದೇ ವಿಚಾರವಾಗಿ ಕೊರಗ್ತಾ ಇದ್ದ ಆಕೆ ಕೊನೆಗೂ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎನ್ನಲಾಗಿದೆ. ಇನ್ನು ಮದುವೆಗೂ ಮುನ್ನ ಅನಸೂಯ ಕೂಡ ಬೆಂಗಳೂರಿನಲ್ಲಿ 1 ವರ್ಷ ಕೆಲಸ ಮಾಡಿದ್ಲು. ಹೀಗಾಗಿ ಆಕೆಗೆ ಹಳ್ಳಿ ಜೀವನ ಅಂದ್ರೆ ಅಷ್ಟಾಗಿ ಆಗ್ಬರ್ತಾ ಇರಲಿಲ್ಲ. ಇತ್ತ ಪ್ರೀತಿಸಿದ್ದ ಹುಡುಗನನ್ನ ಕೂಡ ಬಿಡಕ್ಕಾಗ್ತಾ ಇರಲಿಲ್ಲ. ಮದುವೆ ಬಳಿಕ ಸಿಟಿ ವ್ಯಾಮೋಹ ಈಕೆಯನ್ನ ವಿಪರೀತ ಕಾಡತೊಡಗಿದೆ. ಈ ನಡುವೆಯೂ ಕಲಬುರಗಿಯ ಆಜಾದ್ಪುರದಲ್ಲಿರುವ ಗಂಡನ ಮನೆಯಲ್ಲಿ ಜೀವನ ಕಳೀತಾ ಇದ್ದ ಅನಸೂಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಬಗ್ಗೆ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಅದೇನೇ ಆಗಲಿ, ಪ್ರೀತಿಸಿ ಮದುವೆಯಾಗಿದ್ದು ಗಂಡನ ಜೊತೆ ಸುಖಕರ ಜೀವನ ನಡೆಸುವುದನ್ನ ಬಿಟ್ಟು ಸಿಟಿ ವ್ಯಾಮೋಹಕ್ಕೆ ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.